ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಕೆಲವೊಂದಿಷ್ಟು ಜನಕ್ಕೆ 4-5 ತಿಂಗಳಾದ್ರೂ ಒಬ್ಬೊಬ್ಬರಿಗೆ 8 ತಿಂಗಳಾದ್ರೂ ಪೀರಿಯಡ್ಸೇ ಬರಲ್ಲ. ಓಕೆ, ಪೀರಿಯಡ್ಸ್ ಬಂತು ಅಂತಂತಂದರೆ ಹೆವಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಬ್ಲೀಡಿಂಗ್ ಸ್ಟಾಪ್ ಆಗಲ್ಲ. ಸೊ ಬ್ಲೀಡಿಂಗ್ ಸ್ಟಾಪ್ ಆಗಬೇಕು ಅಂತಂದರೆ ಮೆಡಿಸಿನ್ ತೊಗೊಂಡ್ರೆ ಮಾತ್ರ ಸ್ಟಾಪ್ ಆಗುತ್ತೆ. ಯಾಕೆ ಅನ್ನೋದೇ ಇವತ್ತಿನ ವಿಡಿಯೋ. ನನಗೆ ತುಂಬ ಬ್ಲೀಡಿಂಗ್ ಆಗ್ತಾಯಿದೆ, ಪೀರಿಯಡ್ಸ್ ಬರಲ್ಲ, ಬಂತು ಅಂತಂತಂದರೆ ಬ್ಲೀಡಿಂಗ್ ಹೆವಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಆ್ಯಂಡ್ ಮೆಡಿಸಿನ್ ತೊಗೊಂಡ್ರೆ ಮಾತ್ರ ಸ್ಟಾಪ್ ಆಗುತ್ತೆ. ನಾನು ಚೆನ್ನಾಗಿ ನೀರು ಕುಡಿದ್ರೂ, ರೆಸ್ಟ್ ಮಾಡಿದ್ರೂ, ಏನು ಮಾಡಿದ್ರೂ ಸ್ಟಾಪ್ ಆಗಲ್ಲ. 15 ಡೇಸ್ ಆದರೂ ಸ್ಟಾಪ್ ಆಗಲ್ಲ, 30 ಡೇಸ್ ಆದರೂ ಸ್ಟಾಪ್ ಆಗಲ್ಲ, ಒಂದೊಂದು ಸತಿ 45 ಡೇಸ್ ಆದ್ರೂ ಸ್ಟಾಪ್ ಆಗಲ್ಲ. ಸೊ ಈ ಥರ 45 ಡೇಸ್ವರೆಗೂ ಬ್ಲೀಡಿಂಗ್ ಆಯಿತು ಅಂತಂದರೆ ಇಟ್ಸ್ ನಥಿಂಗ್ ಬಟ್ ಹೆವಿ. ಓಕೆ, ಯಾವಾಗ ಸುಮಾರು ದಿವಸದವರೆಗೂ ಬ್ಲೀಡಿಂಗ್ ಆಗುತ್ತೆ, ಆವಾಗ ಬ್ಲೀಡಿಂಗ್ ಏನು ಆಗ್ತಾ ಇರುತ್ತಲ್ಲ ಅದ್ರ ಸ್ಮೆಲ್ ಬರುತ್ತೆ, ಥಿಕ್ನೆಸ್ ಜಾಸ್ತಿ ಇರುತ್ತೆ ಆ್ಯಂಡ್ ನಿಮಗೆ ಫಿಸಿಕಲಿ ಸ್ಟ್ರೈನ್ ಆಗ್ತಾ ಇರುತ್ತೆ, ಅನಿಮಿಕ್ ಫೀಲಿಂಗ್ ಇರುತ್ತೆ, ತಲೆ ತಿರುಗೋದು, ಈ ಥರ ಎಲ್ಲ ತುಂಬ ಆಗ್ತಾ ಇರುತ್ತೆ. ಓಕೆ, ಸೊ ಈ ಥರ ಆಗ್ತಾ ಇದೆ ಅಂತಂತಂದರೆ ಯಾಕೆ? ನೀವು ಅನ್ಲೆಸ್ ನೀವು ಡಾಕ್ಟ್ರ್ ಹತ್ರ ಹೋಗಿ ಮೆಡಿಸಿನ್ ಅವ್ರು ಕೊಟ್ಟರು, ನೀವು ಮೆಡಿಸಿನ್ ತೊಗೊಂಡು, ಅದು ಇಮಿಡಿಯೇಟ್ ಮೆಡಿಸಿನ್ ತೊಗೊಂಡ ತಕ್ಷಣ ಸ್ಟಾಪ್ ಆಗೋಲ್ಲ, ಮತ್ತು ಒಂದು 2 ಡೇಸ್ 3 ಡೇಸ್ ಆದಮೇಲೆ ನಿಮಗೆ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ. ಯಾಕೆ ಹೀಗೆ ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಮತ್ತೆ ತಡ ನೋಡೋಣ ಬನ್ನಿ. ಸೊ ಫಸ್ಟ್ ರೀಸನ್ನು ಯೂಟ್ರೈನ್ ಅಬ್ನಾರ್ಮಾಲಿಟೀಸ್ ಏನಾದರೂ ಇತ್ತು ಅಂತಂದರೆ, ಲೈಕ್ ಫೈಬ್ರಾಯ್ಡ್ಸ್ ಆಗಿರ್ಬೋದು, ಪಾಲಿಪ್ ಆಗಿರ್ಬೋದು, ಎಂಡೋಮೆಟ್ರಿಯೋಸಿಸ್ ಆಗಿರ್ಬೋದು. ಆಯಿತಾ? ಫೈಬ್ರಾಯ್ಡ್ಸ್ ಅಂತಂದರೆ ಗಡ್ಡೆ ಥರ ಇರುತ್ತೆ. ಗಡ್ಡೆಗಳು ಆಯಿತು ಅಂತಂತಂದರೆ ಯೂಟ್ರಸ್ ಅರೌಂಡು, ಯೂಟ್ರಸ್ ಒಳಗಡೆಗೆ ಏನಾದರೂ, ಅದರಲ್ಲೂ ವೆರೈಟಿ ಇದೆ, ಫೈಬ್ರಾಯ್ಡ್ಸಲ್ಲಿ ಪಾಲಿಪಲ್ಲೂ ಇದೆ. ಸೊ ಈ ಥರ ಏನಾದರೂ ಆಗ್ತಾ ಇತ್ತು ಅಂತಂತಂದರೆ, ನಿಮಗೆ ಫೈಬ್ರಾಯ್ಡ್ಸ್ ಏನಾದರೂ ಆಗಿತ್ತು, ಇಲ್ಲ ಪಾಲಿಪ್ಸ್ ಏನಾದರೂ ಆಗಿತ್ತು ಅಂತಂತಂದರೆ ಹೆವಿ ಬ್ಲೀಡಿಂಗ್ ಆಗುತ್ತೆ. ನರಕ ಏನು, ಈ ಪಾಲಿಪ್ ಆದವಾಗ ನೋವೇನು, ಎರಡೂ ಒಂದೇ. ಓಕೆ, ಸೊ ಅಷ್ಟು ಹಾರಿಬಲ್ಲಾಗಿ ಬ್ಲೀಡಿಂಗ್ ಆಗುತ್ತೆ, ಅಷ್ಟು ಹಾರಿಬಲ್ಲಾಗಿ ನೋವಾಗುತ್ತೆ. ಪಾಲಿಪ್ ಬಗ್ಗೆ ಸಪ್ರೇಟ್ ವಿಡಿಯೋನೇ ಮಾಡಿದ್ದೀನಿ, ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ನೋವಾಗುತ್ತೆ, ಇದು ಮಾತ್ರ 100% ಶೋರು. ಅದೇನೋ ಅನುಭವಿಸೋರಿಗೆ ಗೊತ್ತು ಅಂತಂತಾರಲ್ಲ ಹಾಗೆ. ಓಕೆ, ಸೊ ಈ ಥರ ಏನಾದರೂ ಪಾಲಿಪ್ ಆಯಿತು, ಫೈಬ್ರಾಯ್ಡ್ಸ್ ಆಗಿತ್ತು ಅಂತಂದರೆ ಬ್ಲೀಡಿಂಗು ಸ್ಟಾಪ್ ಆಗೋಲ್ಲ. ಒಂದು ಸತಿ ಸ್ಟಾರ್ಟ್ ಆಗಿತ್ತು ಅಂತಂದರೆ ಸ್ಟಾಪ್ ಆಗೋಲ್ಲ. ಇನ್ನು ಎಂಡೋಮೆಟ್ರಿಯೋಸಿಸ್, ನೆಕ್ಸ್ಟು ಎಂಡೋಮೆಟ್ರಿಯೋಸಿಸ್ ಅಂತಂದರೆ, ಎಂಡೋಮೆಟ್ರಿಯಮ್ ಅಂತಂತಂದರೆ ಗರ್ಭಾಶಯದ ಒಳಪದರ. ಓಕೆ, ಅದು ಗರ್ಭಾಶಯದ ಒಳಗೆ ಮಾತ್ರ ಇರಬೇಕು. ಆದರೆ ಏನಾಗುತ್ತೆ, ಈ ಗರ್ಭಾಶಯದ ಒಳಗಡೆ ಇರಬೇಕಾದಂತಹ ಲೇಯರು ಬೆಳೀತಾ ಫ್ಯಾಲೋಪಿಯನ್ ಟ್ಯೂಬ್ ಒಳಗಡೆನೂ ಬೆಳೆದು, ಹೊರಗಡೆನೂ ಬಂದು, ಫೈಂಬ್ರಿಯಾಗೂ ಬಂದು, ಓವರಿಗೂ ಸ್ಪ್ರೆಡ್ ಆಗಿರುತ್ತೆ, ಎಲ್ಲ ಕಡೆಗೂ ಅದು ಎಂಡೋಮೆಟ್ರಿಯಮ್ಮು ಬೆಳ್ಕೊಂಡ್ಬಿಟ್ಟಿರುತ್ತೆ. ಆ ಥರ ಆಗಿತ್ತು ಅಂತಂತಂದರೆ ಅದನ್ನು ಎಂಡೋಮೆಟ್ರಿಯೋಸಿಸ್ ಅಂತ ಕರೀತಾರೆ. ಸೊ ಇದು ಈ ಥರ ಕಂಡೀಷನ್ ಇತ್ತು ಅಂತಂದ್ರೂ ಹೆವಿ ಬ್ಲೀಡಿಂಗ್ ಆಗುತ್ತೆ. ನೆಕ್ಸ್ಟು PCOD ಆ್ಯಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. PCOD ಆ್ಯಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಂದ್ರೆ ಹ್ಯಾಂಡ್ ಇನ್ ಹ್ಯಾಂಡ್. ಆಯಿತಾ? ಒಬ್ಬರು ಬಂದರು ಅಂತಂದರೆ ಇನ್ನೊಬ್ಬರು ನಾನು ಬಿಡಲ್ಲ ನಿನ್ನ ಅಂತ ಹೇಳಿ ಅವರು ಬರ್ತಾರೆ. ಓಕೆ, ಸೊ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಒಳಗೆ ಯಾವ್ಯಾವೆಲ್ಲ ಹಾರ್ಮೋನ್ಸ್ ಅಂತಂದರೆ ಮೇನ್ ಥೈರಾಯ್ಡು, ಅದು ತಕತೈ ಅಂತ ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಅದ್ರ ಜೊತೆಗೆ ಈಸ್ಟ್ರೋಜನ್ ಬರುತ್ತೆ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ, ಅದ್ರ ಜೊತೆಗೆ ಪ್ರೊಜೆಸ್ಟ್ರಾನ್ ಬರುತ್ತೆ. ಓಕೆ, ಯಾವಾಗ ಪ್ರೊಜೆಸ್ಟ್ರಾನು, ಈಸ್ಟ್ರೋಜನ್ನು, ಥೈರಾಯ್ಡು ತಕತೈ ಅಂತ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಹೆವಿ ಬ್ಲೀಡಿಂಗ್ ಆಗುತ್ತೆ. ಓಕೆ, ನೆಕ್ಸ್ಟು ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಷಿಯಾ ಅಂತಂದರೆ ಅಬ್ನಾರ್ಮಲ್ ಗ್ರೋತ್ ಆಗುತ್ತೆ. ಎಂಡೋಮೆಟ್ರಿಯಮ್ ಅಂದರೆ ಗರ್ಭಾಶಯದ ಒಳಪದರ ಎಷ್ಟು ಬೆಳಿಬೇಕು ಅಷ್ಟು ಬೆಳೆಯೋ ಬದಲು ತುಂಬ ಜಾಸ್ತಿ ಬೆಳೆಯುತ್ತೆ. ಆಯಿತಾ? ಫ್ಯೂ MMsಲ್ಲಿ ಇರಬೇಕಾದಂಥದ್ದು ಸೆಂಟಿಮೀಟರಲ್ಲಿ ಇರುತ್ತೆ. ಓಕೆ, ನಂದಂತೂ 2.5 ಸೆಂಟಿಮೀಟರ್ಸ್ ಎಲ್ಲ ಆಗ್ತಾಯಿತ್ತು. 2.5 ಸೆಂಟಿಮೀಟರ್ ಅಂತಂತಂದರೆ ಇಷ್ಟಿಷ್ಟು ದಪ್ಪ. ಓಕೆ, ಸೊ ಇದು ಗರ್ಭಾಶಯದ ಒಳಗಿನ ವಾಲ್ ಅಂತಂದರೆ, ಗರ್ಭಾಶಯ ಅಂತಂತಂದರೆ ಒಳಗಿನ ಲೇಯರ್ ಅಂತಂತಂದರೆ ಇಲ್ಲಿಂದ ಇಷ್ಟು ದಪ್ಪ. ಓಕೆ, ಇಷ್ಟು ದಪ್ಪ, ಅಷ್ಟು ದಪ್ಪ ಬೆಳೀತು ಅಂತಂದರೆ ಗರ್ಭಾಶಯ ಎಷ್ಟಿರುತ್ತೆ ಇಷ್ಟೇ ಇರುತ್ತೆ. ಅದ್ರ ಇಷ್ಟಿಷ್ಟು ದಪ್ಪ ಎಲ್ಲ ಸರೌಂಡಿಂಗೂ ಇಷ್ಟಿಷ್ಟು ದಪ್ಪ ಬೆಳೀತು ಅಂತಂತಂದರೆ ಎಲ್ಲಿ ಜಾಗ ಇದೆ, ಫುಲ್ ಆಕ್ಯುಪೈ ಆಗಿರುವಂತಹ ಸಿಚುವೇಶನ್. ಓಕೆ, ಇದನ್ನೇ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಷಿಯಾ ಅಂತಂತ ಹೇಳ್ತಾರೆ. ನನಗೆ ಆಗ್ತಾ ಇದ್ದಿದ್ದಿದೆ ಏನಂದರೆ, ಸುಮಾರು ಮಂತ್ಸ್ವರೆಗೂ ಪೀರಿಯಡ್ಸೇ ಬರಲ್ಲ ಅಲ್ವಾ. ಸೊ ಎಂಡೋಮೆಟ್ರಿಯಮ್ ಬೆಳೀತಾ ಹೋಗುತ್ತೆ. ಈಸ್ಟ್ರೋಜನ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇರಲ್ಲ. ಸೊ ಇದರಲ್ಲಿ ಇನ್ನೂ ಒಂದು ಕಂಡೀಷನ್ ಏನು ಅಂತಂತಂದರೆ ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿ. ಓಕೆ, ಸೊ ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿ ಇತ್ತಂದ್ರೂ ಕೂಡ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗುತ್ತೆ. ಯಾಕಾಗುತ್ತೆ ಅಂತಂತಂದರೆ ಅದು ಕೂಡ ಇದರಲ್ಲೇ ಇನ್ಕ್ಲೂಡು. ಯಾವಾಗ ಪ್ರೊಜೆಸ್ಟ್ರಾನ್ ತುಂಬಾ ಕಮ್ಮಿ ಇರುತ್ತೆ, ಯಾವಾಗ ಈಸ್ಟ್ರೋಜನ್ ತುಂಬ ಜಾಸ್ತಿ ಇರುತ್ತೆ, ಯಾವಾಗ PCOD ಇರುತ್ತೆ, ಯಾವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಂದರೆ ನಥಿಂಗ್ ಬಟ್ ಈ ಪ್ರೊಜೆಸ್ಟ್ರಾನು, ಈಸ್ಟ್ರೋಜನು, ಥೈರಾಯ್ಡ್ ಎಲ್ಲ ಎಷ್ಟೆಷ್ಟು ಇರಬೇಕು ಅಷ್ಟಿರಲ್ಲ.
ಆಯಿತಾ. ಯಾವಾಗ ಪ್ರೊಜೆಸ್ಟ್ರಾನ್ ತುಂಬ ಕಮ್ಮಿ ಇರುತ್ತೆ, ಈಸ್ಟ್ರೋಜನ್ ತುಂಬ ಜಾಸ್ತಿ ಇರುತ್ತೆ, ನಮಗೆ ಬ್ಲೀಡಿಂಗೇ ಆಗಲ್ಲ. ಓಕೆ, ಸೊ ಯಾವಾಗ ಬ್ಲೀಡಿಂಗ್ ಆಗಲ್ಲ ಆವಾಗ ಎಂಡೋಮೆಟ್ರಿಯಮ್ ಥಿಕ್ನೆಸ್ ಎಷ್ಟಿರಬೇಕು ಅಷ್ಟಿಲ್ಲ ಬೆಳ್ಕೊಂತ ಹೋಗುತ್ತೆ. ತಿಂಗಳು ಅದು ಎಷ್ಟು ಬೆಳ್ಕೊಂಡಿರುತ್ತೆ ಅದು ಬ್ರೇಕ್ ಆಗಿ ಆಚೆ ಬರಬೇಕಲ್ವಾ. ನನಗೆ ಈ ತಿಂಗಳಾಗಿಲ್ಲ ಇಷ್ಟು ಉದ್ದ ಬಂತು, ನೆಕ್ಸ್ಟ್ ತಿಂಗಳಾಗಿಲ್ಲ ಇಷ್ಟು ಉದ್ದ ಬಂತು, ಅದ್ರ ನೆಕ್ಸ್ಟ್ ತಿಂಗಳಾಗಿಲ್ಲ ಇಷ್ಟು ಉದ್ದ ಬಂತು, ಹಾಗೆ ಬೆಳ್ಕೊಂಡು ಇಷ್ಟು ಉದ್ದ ಆಗುತ್ತೆ, ಇಷ್ಟು ದಪ್ಪ ಆಗುತ್ತೆ. ಸೊ ಇಷ್ಟು ದಪ್ಪ ಆಗಿರೋದು ಅದು ಎಷ್ಟು ಅಬ್ನಾರ್ಮಲ್ ಅಂತಂತಂದರೆ ಸ್ಪೇಸೇ ಇರಲ್ಲ, ಫುಲ್ ಹಾಗೆ ಆಕ್ಯುಪೈ ಆಗಿರುತ್ತೆ. ಯಾವಾಗ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಇದಿಷ್ಟು ದಪ್ಪ 2.5 ಸೆಂಟಿಮೀಟರ್ ಅಷ್ಟು ದಪ್ಪವಾಗಿ ಅಕ್ಯುಮುಲೇಟ್ ಆಗಿರುವಂತಹ ಎಂಡೋಮೆಟ್ರಿಯಮ್ಮು ಬ್ರೇಕ್ ಆಗಿ ಫುಲ್ ಹೊರಗಡೆ ಬರಬೇಕಲ್ವಾ. ಸೊ ಹಾಗಾಗಿನೇ ಹೆವಿ ಬ್ಲೀಡಿಂಗ್ ಆಗೋದು. ಓಕೆ, ಅದ್ರ ಜೊತೆ ಏನಾಗುತ್ತೆ, ಎಲ್ಲನೂ ಅಕ್ಯುಮುಲೇಟ್ ಆಗಿರೋದಲ್ವ, ತಿಂಗಳಾನ್ಗಟ್ಟಲೆ ಅಕ್ಯುಮುಲೇಟ್ ಆಗಿರೋದಲ್ವಾ. ಸೊ ಹಾಗಾಗಿ ಗಟ್ಟಿ ಆಗಿ ಕ್ಲಾಟ್ಸ್ ರೂಪದಲ್ಲಿ ಹೊರಗಡೆ ಬರುತ್ತೆ. ಕ್ಲಾಟ್ಸ್ ಏನು ಗಡ್ಡೆ ಬರುತ್ತಲ್ಲ ಅದೇ. ಓಕೆ, ಸೊ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಷಿಯಾ ಆದವಾಗ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಇದ್ರದ್ದು ನೆಕ್ಸ್ಟ್ ಸ್ಟೇಜ್ ಏನಂತ ಹೇಳಿದ್ದಾರೆ ಗೊತ್ತಾ ಡಾಕ್ಟರ್ಸು ನನಗೆ, ಈ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಷಿಯಾ ಏನಾದರೂ ಇದೇ ಥರ ಆಗಿ ನಿಮಗೆ ಕಂಟಿನ್ಯೂ ಆಯಿತು ಅಂತಂತಂದರೆ ಇದೇನು ಅಕ್ಯುಮುಲೇಟ್ ಆಗಿರೋ ಅಂತಹ ಟಿಶ್ಯೂ ಇದು ಕ್ಯಾನ್ಸರಸ್ ಆಗಿ ಕನ್ವರ್ಟ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಸೊ ಹಾಗಾಗಿ ನೀವು ಯಾರಿಗೆಲ್ಲ ಇದು ಪ್ರಾಬ್ಲಮ್ ಇದೆ, ಬ್ಲೀಡಿಂಗ್ ಸ್ಟಾಪ್ ಆಗಲ್ಲ ಅನ್ನೋಂಥವ್ರಿಗೆ ಯಾರಿಗೆಲ್ಲ ಇದೆ ಅಂಥವರೆಲ್ಲ ಡಾಕ್ಟ್ರನ್ನ ಮೀಟ್ ಮಾಡಿ ಏನು ಮೇಜರ್ ತೊಗೋಬೇಕು ಅದನ್ನು ತೊಗೊಳ್ಳಿ ದಯವಿಟ್ಟು. ಓಕೆ, ಸ್ಟ್ರೆಸ್ಸು ಫಿಸಿಕಲ್ ಸ್ಟ್ರೆಸ್ ಆಗಿರಬಹುದು, ಮೆಂಟಲ್ ಸ್ಟ್ರೆಸ್ ಕೂಡ ಆಗಿರಬಹುದು. ಫಿಸಿಕಲ್ ಸ್ಟ್ರೆಸ್ನಲ್ಲಿ ಎಕ್ಸೆಸಿವ್ ಎಕ್ಸಸೈಸ್ ಆಯಿತಾ, ತುಂಬ ಹೆವಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದ್ರಿ ಅಂತಂದ್ರೂ ಕೂಡ ಬ್ಲೀಡಿಂಗ್ ಸ್ಟಾಪ್ ಆಗಲ್ಲ ಆಯಿತಾ. ಸೊ ಹಾಗಾಗಿನೇ ಹಿಂದಿನ ಕಾಲಕ್ಕೆ ಏನು ಮಾಡ್ತಾ ಇದ್ದಿದ್ದು, ಪೀರಿಯಡ್ಸ್ ಆದವಾಗ ರೆಸ್ಟ್ನಲ್ಲಿರಿ ಅಂತ ಹೇಳ್ತಿದ್ರು. ಈಗ ಅದೆಲ್ಲ ತುಂಬ ಡ್ರಾಮೆಟಿಕ್ ಆಗಿ ಬೇರೆ ಯಾವುದಾವುದೋ ರೂಪಕ್ಕೆ ಬಂದುಬಿಟ್ಟಿದೆ. ಓಕೆ, ಸೊ ಏನು ಅಂತಂತಂದರೆ ಆದಷ್ಟು ಫಿಸಿಕಲ್ ರೆಸ್ಟ್ನಲ್ಲಿ ಇದ್ವಿ ಅಂತಂತಂದರೆ ಈ ಥರ ವಿಪರೀತಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ. ಬಟ್ ಒಳಗಡೆನೇ ವಿಪರೀತಕ್ಕೆ ಹೋದವಾಗ ನೀವು ಹೊರಗಡೆಯಿಂದ ನೀವು ಏನೇ ಮಾಡಿದ್ರು, ಆರಾಮಾಗಿ ಮಲ್ಕೊಂಡ್ರು, ಕೂತ್ಕೊಂಡ್ರು, ರೆಸ್ಟ್ ಮಾಡಿದ್ರೂ ಆಗೋದೇ. ಓಕೆ, ಸೊ ಅಂದ್ರೂ ಕೆಲವೊಂದಿಷ್ಟು ಸಿಚುವೇಷನ್ನಲ್ಲಿ ಫಿಸಿಕಲಿ ತುಂಬ ಡ್ರೈನ್ ಔಟ್ ಆಗೋ ಥರ ಏನಾದರೂ ನೀವು ಡೈಲಿ ಬೇಸಿಸ್ ಮೇಲೆ ಎಕ್ಸೆಸಿವ್ ಆಗಿ ಎಕ್ಸಸೈಸ್ ಮಾಡೋ ಥರ ಏನಾದರೂ ಸ್ಟ್ರೆಸ್ ತೊಗೊತಾ ಇದ್ರಿ ಅಂತಂದ್ರೂ ಕೂಡ ಬ್ಲೀಡಿಂಗ್ ಸ್ಟಾಪ್ ಆಗಲ್ಲ. ಡ್ರಾಸ್ಟಿಕ್ ವೇಟ್ ಚೇಂಜಸ್, ತುಂಬ ಸಡನ್ನಾಗಿ ತುಂಬ ವೆಯ್ಟ್ ಜಾಸ್ತಿ ಆಗಿಬಿಡೋದು, ಇಲ್ಲಾಂತೂ ತುಂಬ ವೆಯ್ಟ್ ಕಮ್ಮಿ ಆಗಿಬಿಡೋದು ಆಯಿತಾ. ಸೊ ಈ ಥರ ಏನಾಯ್ತು ಅಂತಂದರೆ ಡ್ರಾಸ್ಟಿಕ್ ಅಂತಂತಂದರೆ ತುಂಬ ಜಾಸ್ತಿ ಒಂದೇ ಸತಿಗೇ ಸಡನ್ನಾಗಿ ಜಾಸ್ತಿ ಆಗೋದು, ಇಲ್ಲ ಅಂತಂತಂದರೆ ತುಂಬ ಕಮ್ಮಿ ಆಗೋದು. ಈ ಥರ ವೆಯ್ಟ್ ಏನಾದರೂ ಫ್ಲಕ್ಚುಯೇಟ್ ಆಯಿತು ಅಂತಂದ್ರೂ ಕೂಡ ಬ್ಲೀಡಿಂಗು ಜಾಸ್ತಿ ಆಗುವಂಥದ್ದು, ಅಂದರೆ ಸ್ಟಾಪ್ ಆಗದೇ ಇರುವಂತಹ ಸಿಚುವೇಶನ್ ಬರಬಹುದು. ನೆಕ್ಸ್ಟು ಪಿಟ್ಯುಟರಿ ಗ್ಲ್ಯಾಂಡ್ ಡಿಸಾರ್ಡರ್ಸ್ ಅಂತಂದರೆ, ಪಿಟ್ಯುಟರಿ ಗ್ಲ್ಯಾಂಡ್ ಏನು ಮಾಡುತ್ತೆ ಅಂತಂತಂದರೆ ಎಲ್ಲ ಹಾರ್ಮೋನ್ಸನ್ನು ಮೇಂಟೈನ್ ಮಾಡುತ್ತೆ. ಬಟ್ ಯಾವಾಗ ಇದು ಸೆಂಟ್ರಲ್ ಪಾಯಿಂಟ್ ಆಫ್ ಹಾರ್ಮೋನ್ಸ್ ಅಂದು ಇದಕ್ಕೆ ಏನಾದರೂ ಡಿಸಾರ್ಡರ್ಸ್, ಏನಾದರೂ ಪ್ರಾಬ್ಲಮ್ ಇತ್ತು, ಇದಕ್ಕೆ ಏನಾದರೂ ರೋಗ ಬಂತು ಅಂತಂದರೆ ಆಬ್ವಿಯಸ್ಲಿ ಇದು ಕಂಟ್ರೋಲ್ ಮಾಡುವಂತಹ ಹಾರ್ಮೋನ್ಸನ್ನು ತಕತೈ ಅಂತ ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಓಕೆ, ಸೊ ಈ ಥರ ಪಿಟ್ಯುಟರಿ ಗ್ಲ್ಯಾಂಡ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದ್ರೂ ಕೂಡ ಬ್ಲೀಡಿಂಗ್ ತುಂಬ ಆಗುವಂತಹ ಸಾಧ್ಯತೆ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಡಯಾಬಿಟಿಸ್ ಜಾಸ್ತಿ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇತ್ತು ಆ್ಯಂಡ್ ನಿಮಗದು ಗೊತ್ತಿಲ್ಲ ಅಂತಂದವಾಗ್ಲೂ ಹೆವಿ ಬ್ಲೀಡಿಂಗ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಕೆಲವೊಂದಿಷ್ಟು ಜನಕ್ಕೆ IUD ಅಂದರೆ ಈ ಮಿರೇನ ಅಥವಾ ಕಾಪರ್ ಟಿ ಹಾಕಿಸ್ಕೊಂಡಿರ್ತಾರೆ. ಅಂತಂದರೆ ಇಂಟ್ರಾಯುಟ್ರೈನ್ ಡಿವೈಸಸ್, ಯೂಟ್ರಸ್ ಒಳಗಡೆಗೆ ಹಾಕುವಂತಹ ಸಣ್ಣದು ಟಿ ಶೇಪ್ ಸ್ಟ್ರಕ್ಚರ್ ಆಯಿತಾ, ಡಿವೈಸ್ ಅಂತ ಕರೀತಾರೆ ಅದನ್ನು, ಇಂಟ್ರಾಯುಟ್ರೈನ್ ಡಿವೈಸಸ್. ಈ ಥರದ್ದು ಏನಾದರೂ ಹಾಕಿಸ್ಕೊಂಡಿದ್ವಿ ಅಂತಂದರೆ ಕಾಪರ್ ಟಿ ಅದಕ್ಕೆ ಹಾಕಿಸ್ಕೊತಾರೆ, ಫ್ಯಾಮಿಲಿ ಪ್ಲಾನಿಂಗಿಗೆ ಹಾಕಿಸ್ಕೊತಾರೆ. ಸೊ ಈ ಥರ ಹಾಕಿಸ್ಕೊಂಡು ಅದು ನಿಮಗೆ ಸೂಟ್ ಆಗಿಲ್ಲ ಅಥವಾ ಆ ಡಿವೈಸ್ ಹಾಕಿರೋದ್ರಿಂದ ನಿಮ್ಮ ಯೂಟ್ರಸ್ಗೆ ಏನಾದರೂ ಪ್ರಾಬ್ಲಮ್ ಆಗಿದೆ, ಅಂದರೆ ಇನ್ಫೆಕ್ಷನ್ ಆಗಿದೆ, ಸೊ ಇನ್ಫೆಕ್ಷನ್ ಜಾಸ್ತಿ ಆಗಿದೆ ಅಂತನೋ ಅಥವಾ ಯೂಟ್ರಸ್ ಡ್ಯಾಮೇಜ್ ಆಗಿತ್ತು ಅಂತನೋ, ಸೊ ಯಾವುದೇ ಕಾರಣದಿಂದ IUDs ಹಾಕ್ಕೊಂಡಿರೋ IUDಸಿಂದ ಹೆವಿ ಬ್ಲೀಡಿಂಗ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಸ್ಟಾಪ್ ಮಾಡಿದ್ರು ಸ್ಟಾಪ್ ಆಗ್ತಾ ಇರಲ್ಲ. ನೆಕ್ಸ್ಟು ವಿಟಮಿನ್ ಡೆಫಿಷಿಯನ್ಸಿನಲ್ಲಿ ವಿಟಮಿನ್ K, ವಿಟಮಿನ್ B12, ವಿಟಮಿನ್ B9 ಆ್ಯಂಡ್ ವಿಟಮಿನ್ D. ಓಕೆ, ಸೊ ಇವಿಷ್ಟರಲ್ಲಿ ಯಾವುದಾದ್ರೂ ಒಂದು ವಿಟಮಿನ್ ನಿಮಗೆ ಡೆಫಿಷಿಯನ್ಸಿ ಇದೆ ಅಂತಂತಂದರೆ ಹೆವಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಓಕೆ, ಯಾಕಂತಂತಂದರೆ ಇವು 4 ತುಂಬಾ ಇಂಪಾರ್ಟೆಂಟ್.
ಸೊ ಇದಿಷ್ಟು ರೀಸನ್ಸು, ಈ ಎಲ್ಲ ರೀಸನ್ಸಿಂದ ಒಂದು ಸತಿ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು ಅಂತಂತಂದರೆ ಸ್ಟಾಪ್ ಆಗಲ್ಲ, ಮೆಡಿಸಿನ್ ತೊಗೊಂಡ್ರೇ ಸ್ಟಾಪ್ ಆಗುತ್ತೆ. ಓಕೆ, ಈ ರೀಸನ್ಸ್ ನಾನು ಹೇಳಿರೋ ರೀಸನ್ಸಲ್ಲಿ ಯಾವುದೇ ಒಂದು ರೀಸನ್ ಕೂಡ ಆಗಿರಬಹುದು. ಸೊ ಈಗ ಏನು ಮಾಡಬೇಕು, ನಾವೇನು ಮಾಡಬೇಕು, ಏನು ಮಾಡೋದ್ರಿಂದ ಇದರಿಂದ ನಾವು ತಪ್ಪಿಸ್ಕೋಬಹುದು. ಓಕೆ, ಸೊ ಫಸ್ಟ್ ಥಿಂಗು, ಪಾಲಿಪು ಅಥವಾ ಫೈಬ್ರಾಯ್ಡ್ಸ್ ಏನಾದರೂ ಆಗಿ ಅದರಿಂದ ನಿಮಗೆ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತಂತಂದರೆ ಬರ್ತ್ ಕಂಟ್ರೋಲ್ ಪಿಲ್ಸ್ ಎಲ್ಲ ಕೊಟ್ಟು, ಸ್ವಲ್ಪ ಮೆಡಿಕೇಷನ್ ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಟು ನಿಮಗೆ ಹೆವಿ ಬ್ಲೀಡಿಂಗ್ನ ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅಗೇನ್ ದಿಸ್ ಇಸ್ ನಾಟ್ ಪರ್ಮನೆಂಟ್ ಸೊಲ್ಯೂಷನ್. ನಿಮಗೆ ಫೈಬ್ರಾಯ್ಡ್ ಆಗಿದೆ, ಪಾಲಿಪ್ ಆಗಿದೆ ಅಂತಂತಂದರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅದನ್ನು ತೆಗೆಸಿ ಹೊರಗಡೆ ಹಾಕಿಸಿ. ಓಕೆ, ದಟ್ ಈಸ್ ದ ಪರ್ಮನೆಂಟ್ ಸೊಲ್ಯೂಷನ್. ಅದನ್ನು ಬಿಟ್ಟರೆ ನೆಕ್ಸ್ಟು ಎಂಡೋಮೆಟ್ರಿಯೋಸಿಸ್ಸಿಂದ ನಿಮಗೆ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತಂತಂದರೆ ಅದನ್ನು ಕೂಡ ಲ್ಯಾಪ್ರೋಸ್ಕೋಪಿ ಮೂಲಕ ಎಂಡೋಮೆಟ್ರಿಯೋಸಿಸ್ನು ಕೂಡ ರಿಮೂವ್ ಮಾಡ್ತಾರೆ. ಓಕೆ, ಅದನ್ನು ಕೂಡ ಮಾಡಿಸಿ. ಇನ್ನು ನೆಕ್ಸ್ಟು ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿಯಿಂದ ಏನಾದರೂ ನಿಮಗೆ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಆ್ಯಂಡ್ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಷಿಯಾ ಎಲ್ಲ ಆಗ್ತಾ ಇದೆ ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿಯಿಂದ ಅಂತಂತಂದರೆ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಸಪ್ಲಿಮೆಂಟ್ಸ್ ಅದು. ಓಕೆ, ಸೊ ಈ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ನ ತೊಗೊಳ್ಳೋದ್ರಿಂದ ನಿಮಗೆ ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿಯಿಂದ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅವೆಲ್ಲ ಸಪ್ರೆಸ್ ಆಗ್ತಾ ಬರುತ್ತೆ. ಓಕೆ, ಸೊ ಹೆವಿ ಬ್ಲೀಡಿಂಗ್ ಕೂಡ ಸ್ಟಾಪ್ ಆಗುತ್ತೆ. ಆ್ಯಂಡ್ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಷಿಯಾ ಆಗ್ತಾ ಇದೆ ನಿಮಗೆ ತಿರ್ಗಾ ಅಂತಂತಂದರೆ ಬೆಟರ್ ಟು ಗೋ ಫಾರ್ IUDs ಲೈಕ್ ಮಿರೆನಾ. ಓಕೆ, ಮಿರೆನಾ ಹಾಕಿಸ್ಕೊಂಡ್ರೆ ಅಂತಂತಂದರೆ ಹುಚ್ಚುಚ್ಚು ಎಂಡೋಮೆಟ್ರಿಯಮ್ ಗ್ರೋನೇ ಆಗಲ್ಲ. ಓಕೆ, ಅಷ್ಟೊಂದು ಗ್ರೋನೇ ಆಗಲ್ಲ. ಸೊ ಗ್ರೋನೇ ಆಗಲ್ಲ ಅಂತಂದಮೇಲೆ ಆಬ್ವಿಯಸ್ಲಿ ನಿಮಗೆ ಬ್ಲೀಡಿಂಗ್ ಇಲ್ಲಿಂದ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಯಾರಿಗೆಲ್ಲ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಷಿಯಾ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದು ತಿರ್ಗಾ ಅದೇ ರಿಪೀಟ್ ಆಗ್ತಾ ಇದೆ ಅಂತಂದವರು ಒಂದು ಸತಿ ಡಾಕ್ಟರ್ ಹತ್ರ ಮಾತಾಡಿ IUDನ ಪ್ರಿಫರ್ ಮಾಡೋದು ಬೆಟರ್. ಇನ್ನು ನೆಕ್ಸ್ಟು ಸ್ಟ್ರೆಸ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಎಕ್ಸೆಸಿವ್ ಎಕ್ಸಸೈಸಸ್ ಆಗಿರ್ಬೋದು, ಇವೆಲ್ಲ ನಿಮ್ಮ ಕೈಯಲ್ಲಿರೋ ಅಂಥದ್ದು. ಸ್ಟ್ರೆಸ್ ಜಾಸ್ತಿ ತೊಗೋಬೇಡಿ, ನಿಮ್ಮ ಫುಡ್ನ ಕಂಟ್ರೋಲ್ ಮಾಡಿ ಆ್ಯಂಡ್ ಒಳ್ಳೆ ಫುಡ್ನ, ವೆಲ್ ಬ್ಯಾಲೆನ್ಸ್ಡ್ ಫುಡ್ನ ತೊಗೊಳ್ಳಿ. ಸ್ಟ್ರೆಸ್ ಮಾಡ್ಕೊಳ್ಳೋದನ್ನು ಕಮ್ಮಿ ಮಾಡಿ, ನಿಮ್ಮ ಬಾಡಿ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ನೋಡಿಕೊಂಡು ಫಿಸಿಕಲ್ ಎಕ್ಸಸೈಸಸ್ನ ಮಾಡಿ. ಅತಿಯಾಗಿ ಮಾಡಬೇಡಿ, ಎಷ್ಟನ್ನು ಮಾಡಬೇಕು ಅನ್ನೋದನ್ನು ಮಾಡಿ. ಸೊ ದಟ್ ಏನಂದರೆ ಎಂಡ್ ಆಫ್ ದಿ ಡೇ ಅಂಡರ್ ಗೈಡೆನ್ಸ್ ಮಾಡಿ. ಸೊ ಅಂಡರ್ ಗೈಡೆನ್ಸ್ ಮಾಡಿದವಾಗ ನಿಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟು ನಿಮಗೆ ಡೆಫಿಷಿಯನ್ಸೀಸಿಂದ ಅಂದರೆ ವಿಟಮಿನ್ B12, B9 ಆ್ಯಂಡ್ ವಿಟಮಿನ್ K ಆ್ಯಂಡ್ ವಿಟಮಿನ್ ಡಿ ಡೆಫಿಷಿಯನ್ಸಿಯಿಂದ ನಿಮಗೇನಾದರೂ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಇದಕ್ಕೆಲ್ಲ ಸಪ್ಲಿಮೆಂಟ್ಸ್ ಕೊಡ್ತಾರೆ. ಸೊ ನೀವು ಫಸ್ಟು ಫುಡ್ಡಲ್ಲಿ ಇದನ್ನೆಲ್ಲನೂ ತುಂಬ್ಕೊಳ್ಳೋ ಪ್ರಯತ್ನ ನೀವು ಮಾಡಬೇಕು. ಓಕೆ, ನ್ಯಾಚುರಲ್ ಈಸ್ ನ್ಯಾಚುರಲ್, ಆರ್ಟಿಫಿಷಿಯಲ್ ಈಸ್ ಆರ್ಟಿಫಿಷಿಯಲ್. ಓಕೆ, ನೀವು ನಿಮ್ಮ ಡಯಟಲ್ಲಿ ಸುಧಾರಣೆ ತಂದುಕೊಂಡು, ನಿಮ್ಮ ಲೈಫ್ ಸ್ಟೈಲಲ್ಲಿ ಸುಧಾರಣೆ ತಂದುಕೊಂಡು ಆದಷ್ಟು ನಿಮ್ಮ ಫುಡ್ಡಿಂದ ಈ ಎಲ್ಲ ವಿಟಮಿನ್ಸ್ನ ತೊಗೊಳೋದಕ್ಕೆ ಟ್ರೈ ಮಾಡಬೇಕು ಫಸ್ಟು. ಇಲ್ಲ ಆಗ್ತಾ ಇಲ್ಲ, ನಾವು ಎಷ್ಟೇ ತಿಂದ್ರೂ ಮ್ಯಾಚ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತಂತಂದರೆ ದೆನ್ ಗೋ ಫಾರ್ ಸಪ್ಲಿಮೆಂಟ್ಸ್ ಅಷ್ಟೇ, ಆಯಿತಾ. ಸೊ ಸಪ್ಲಿಮೆಂಟ್ಸ್ ತೊಗೊಂಡ್ರಿ ಅಂತಂದರೆ ವಿಟಮಿನ್ D, B12 ಅವೆಲ್ಲ ಸಪ್ಲಿಮೆಂಟ್ಸ್ ಕೊಡ್ತಾರೆ. ಆ್ಯಂಡ್ ವೆಜಿಟೇರಿಯನ್ ಆಗಿದ್ರಂತೂ B12 ಹೊಗೆ ಆಗಿಬಿಟ್ಟಿರುತ್ತೆ. ಓಕೆ, ಸೊ ನಾವು ಏನು ತಿಂದ್ರೂ ಬರಲ್ಲ B12. ಸೊ ಅಂಥವ್ರು ಏನು ಮಾಡಬೇಕು, ಸಪ್ಲಿಮೆಂಟ್ಸ್ ತೊಗೊಳ್ಳಿ. ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಸಪ್ಲಿಮೆಂಟ್ಸ್ ತೊಗೊಳ್ಳಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಸೊ ಬ್ಲೀಡಿಂಗ್ ಸ್ಟಾಪ್ ಆಗೋದಕ್ಕೆ ನಾವೇನು ಮಾಡಬೇಕು ಅಂತಂತಂದರೆ ಫಸ್ಟು ರೂಟ್ ಕಾಸ್ನ ತಿಳ್ಕೊಳ್ಳಿ. ಯಾವ ಕಾರಣದಿಂದ ನಿಮಗೆ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಂಡ್ರಿ ಅಂತಂತಂದರೆ ಅದರ ಬಗ್ಗೆ ನೀವು ಕೆಲಸ ಮಾಡೋದಕ್ಕೆ ಸಾಧ್ಯ. ಓಕೆ, ಯಾವಾಗ ನಿಮಗೆ ರೂಟ್ ಕಾಸ್ ಗೊತ್ತಾಗುತ್ತೆ ಅದು ಆಗದೇ ಇರೋ ಹಾಗೆ ತಡೆಯೋದಕ್ಕೆ ಏನು ಮಾಡಬಹುದು ಅನ್ನೋದು ಕೂಡ ಗೊತ್ತಾಗುತ್ತೆ. ಐ ಥಿಂಕ್ ಈ ವಿಡಿಯೋನಲ್ಲಿ ನಿಮಗೆ ಏನೇನೆಲ್ಲ ರೀಸನ್ಸ್ ಇರ್ಬೋದು, ನಾವೇನೇನೆಲ್ಲ ಮಾಡಬಹುದು ಅನ್ನೋದನ್ನು ಹೇಳಿದ್ದೀನಿ. ಇದನ್ನ ಬಿಟ್ಟು ಬೇರೆ ಏನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ. ಆ್ಯಂಡ್ ನಾನು ಹೇಳಿರೋ ರೆಮಿಡೀಸ್ ಎಲ್ಲ ಕೆಲವೊಂದಿಷ್ಟು ಪರ್ಮನೆಂಟ್ ಸೊಲ್ಯೂಷನ್ಸು, ಕೆಲವೊಂದಿಷ್ಟು ನಿಮ್ಮ ಕೈಯಲ್ಲಿರೋ ಅಂಥದ್ದು. ಡಯಟರಿ ಚೇಂಜಸ್ ಆಗಿರಬಹುದು, ಲೈಫ್ ಸ್ಟೈಲ್ ಚೇಂಜಸ್ ಆಗಿರಬಹುದು. ಅದು ಒಂದು ದಿವಸ ಮಾಡಿ 2 ದಿವಸ ಮಾಡಿ ನನ್ನ ಬ್ಲೀಡಿಂಗ್ ಸ್ಟಾಪ್ ಆಗಬೇಕು, ರೆಗ್ಯುಲರ್ ಆಗಬೇಕು ಅಂತಂದರೆ ಖಂಡಿತವಾಗ್ಲೂ ಆಗೋದಿಲ್ಲ. ಇಟ್ ಟೇಕ್ಸ್ ಲಾಂಗ್ ಟೈಮ್ ಆ್ಯಂಡ್ ಡೆಡಿಕೇಶನ್, ಆಯಿತಾ. ನೀವು ಎವ್ರಿ ಸಿಂಗಲ್ ಡೇ ನೀವು ಅದನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಬೇಕು. ಓಕೆ, ಆವಾಗ ಮಾತ್ರ ನಿಮಗೆ ಬೇಕಾಗಿರುವಂತಹ ರಿಸಲ್ಟ್ಸ್ ಸಿಗುತ್ತೆ. ಒಂದು ದಿವಸಕ್ಕೆ ಸಿಗಲ್ಲ. ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್. ಇದನ್ನ ತಲೆನಲ್ಲಿ ಇಟ್ಕೊಂಡು ವರ್ಕ್ ಟುವರ್ಡ್ಸ್ ಯುವರ್ ಗೋಲ್. ಓಕೆ.